ಇತ್ತ ಮೈಸೂರಿನಲ್ಲಿ ಕೂಡ ಐಟಿ ಇಲಾಖೆಯ ಅಧಿಕಾರಿಗಳ ದಾಳಿ ಮುಂದುವರೆದಿದೆ. ಸತತ 24 ಗಂಟೆಗಳಿಂದ ಅಧಿಕಾರಿಗಳು ಪರಿಶೀಲನೆ ಕೈಗೊಂಡಿದ್ದಾರೆ. ಸಚಿವ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯನವರ ಮನೆಯಲ್ಲಿ ನಿನ್ನೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ತಪಾಸಣೆ ನಡೆಸಿದ್ರು. ಇನ್ನು ಡಿಕೆ ಶಿ ಅವರ ಮಾವ ತಿಮ್ಮಯ್ಯ ಅವರ ಮನೆ ಏನಿದೆ ಮೈಸೂರಿನಲ್ಲಿ, ಅಲ್ಲಿಯೂ ಕೂಡ ಐಟಿ ಇಲಾಖೆಯ ಅಧಿಕಾರಿಗಳು ನಿನ್ನೆ ದಾಳಿ ಮಾಡಿದ್ರು. ಅವರ ಮಾವಯ್ಯ ತಿಮ್ಮಯ್ಯ ಇದ್ದಾರೆ, ಅವರ ಫ್ಯಾಕ್ಟ್ರಿ ಹಾಗೆ ಅಲ್ಲಿ ಜಮೀನು ಆಗಿರ್ಬೋದು ಅಲ್ಲಿಗೆ ಕರೆದೊಯ್ದು ತೀವ್ರ ವಿಚಾರಣೆ ಕೂಡ ನಡೆಸಿದ್ರು. ಮತ್ತೆ ವಾಪಸ್ ಮನೆ ಕರೆತಂದಿದ್ರು. ಅಲ್ಲಿಯೇ ಮೊಕ್ಕಾಂ ಹೂಡಿದ್ರು ಐಟಿ ಇಲಾಖೆಯ ಅಧಿಕಾರಿಗಳು. ಅಲ್ಲೇ ಊಟ ತರಿಸ್ಕೊಂಡು ತಿಂದು ಅಲ್ಲೇ ವಾಸ್ತವ್ಯ ಹಿಡಿದ್ರು. ಈಗ ನಂತರ ಬೆಳಗ್ಗೆ ಎಂದಿನಂತೆ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಅಲ್ಲಿ ಕೂಡ ಈಗ ದಾಖಲಾತಿಗಳ ಪರಿಶೀಲನೆ ತಪಾಸಣೆ ಕೂಡ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಇದ್ದಾರೆ. ರವಿ, ನಿನ್ನೆ ಮೈಸೂರಿನ ಅವರ ಮಾವಯ್ಯ ತಿಮ್ಮಯ್ಯ ಅವರ ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿತ್ತು. ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತೇನೆಲ್ಲ ಸಿಗ್ತಾ ಇದೆ ಅಪ್ಡೇಟ್ಸ್ ರವಿ? ಪ್ರಭು, ಇತಿಹಾಸದಲ್ಲೇ ಮೊದಲ ಬಾರಿಗೆ ಅರಮನೆ ನಗರಿ ಮೈಸೂರಿನಲ್ಲಿ 24 ಗಂಟೆಗೂ ಅಧಿಕ ಸಮಯಗಳ ಕಾಲ ಈ ರೀತಿ ಐಟಿ ದಾಳಿ ನಡೆದಿರೋದು ಇದೇ ಮೊದಲಿಗೆ. ಸಚಿವ ಡಿಕೆ ಶಿವಕುಮಾರ್ ಅವರ ಮಾವ ಆಗಿರುವಂತಹ ತಿಮ್ಮಯ್ಯ ಅವರ ಮನೆಯ ಮೇಲೆ ನಿನ್ನೆಯಿಂದಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ನಿರಂತರವಾಗಿ ದಾಖಲೆಗಳ ಪರಿಶೋಧನೆಯಲ್ಲಿ ತೊಡಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ತಿಮ್ಮಯ್ಯನವರನ್ನ ಅವರ ಫ್ಯಾಕ್ಟರಿ ಇರುವಂತಹ ಗೋಕುಲಂ ಸೇರಿದಂತೆ ಮೈಸೂರಿನ ದೇವರಾಜ ಮಾರುಕಟ್ಟೆಯ ಬಳಿ ಕರೆದುಕೊಂಡು ಹೋಗಿದ್ರು. ಅಲ್ಲಿ ಒಂದಷ್ಟು ತಪಾಸಣೆಯನ್ನ ನಡೆಸಿದ್ರು. ಬಳಿಕ ಮನೆಗೆ ಕರೆದಂತಹ ಐಟಿ ಅಧಿಕಾರಿಗಳು ನಿರಂತರವಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೆ ಅವರ ಕುಟುಂಬದವರನ್ನು ಕೂಡ ಒಂದಷ್ಟು ಮಾಹಿತಿಗಳಿಗೆ ಕಲೆ ಹಾಕ್ಲಿಕ್ಕೆ ಕೂಡ ಮುಂದಾಗಿದೆ. ಇಷ್ಟಾದ್ರೂ ಕೂಡ ಅವರಿಗೆ ಯಾವುದೇ ದಾಖಲೆ ಸಿಕ್ತಿಲ್ಲ ಅಂತ ಹೇಳಿ ಒಂದು ಮೂಲಗಳು ಹೇಳ್ತಾ ಇದ್ದಾವೆ. ಈ ನಡುವೆ ಆ ಮನೆಯ ಒಳಗಡೆ ನಿನ್ನೆ ಸಂಜೆ ಪ್ರಿಂಟರ್ ಮತ್ತೆ ಕಂಪ್ಯೂಟರ್ ಪರಿಕರಣಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಸಿಕ್ಕಿರುವಂತಹ ಮಾಹಿತಿಗಳು ಮತ್ತು ದಾಖಲೆಗಳನ್ನ ಲೆಕ್ಕ ಹಾಕ್ಲಿಕ್ಕಾಗಿ ಆ ಒಂದು ಕ್ರಮವನ್ನು ಕೈಗೊಳ್ಳಿಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿದೆ. ನಿನ್ನೆ ತಡರಾತ್ರಿ 12 ಗಂಟೆ ಸುಮಾರಿನವರೆಗೂ ಕೂಡ ದಾಖಲೆಗಳ ಪರಿಶೋಧನೆ ನಡೆಸಿದಂತ ಐಟಿ ಅಧಿಕಾರಿಗಳು ಅಲ್ಲಿಯೇ ಊಟ ತಿಂಡಿ ಮತ್ತೆ ಕಾಫಿಯನ್ನ ಸೇವಿಸಿ ಮಲಗಿದ್ರು. ಮತ್ತೆ ಇವತ್ತು ಬೆಳಗ್ಗೆ ಎಂದಿನಂತೆ 7 ಗಂಟೆ 30 ನಿಮಿಷ ಸುಮಾರಿಗೆ ಮತ್ತೆ ಶೋಧ ಕಾರ್ಯವನ್ನ ಆರಂಭಿಸಿದ್ದಾರೆ. ಎಂದಿನಂತೆ ಶೋಧ ಕಾರ್ಯ ಆರಂಭಿಸಿ ದಾಖಲೆಗಳ ಪರಿಶೋಧನೆಯಲ್ಲಿ ನಿರತರಾಗಿದ್ದಾರೆ. ಪ್ರಭು ರವಿ, ನಿನ್ನೆ ನಾವು ನೋಡಿದ್ವಿ ತಿಮ್ಮಯ್ಯ ಅವರನ್ನ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿತ್ತು. ಫ್ಯಾಕ್ಟರಿ ಕರ್ಕೊಂಡು ಹೋಗಿದ್ರು, ಮಾರ್ಕೆಟ್ ಕರ್ಕೊಂಡು ಹೋಗಿದ್ರು, ವಾಪಸ್ ಕರ್ಕೊಂಡು ಬಂದಿದ್ರು. ಈಗ ಮತ್ತೆ ದಾಳಿನ ಮುಂದುವರಿಸಿದ್ದಾರೆ. ಅಂದ್ರೆ ಇದೆಲ್ಲೋ ಒಂದ್ ಕಡೆ ಉದ್ದೇಶಪೂರ್ವಕವಾಗಿ ತೇಜೋವಧಿ ಮಾಡೋಕೆ ಈ ಒಂದು ದಾಳಿ ನಡೆದಿದೆ ಅಂತ ಅನುಮಾನ ಕಾಡ್ತಿದೆ ಅಲ್ವಾ? ಖಂಡಿತವಾಗ್ಲೂ ಪ್ರಭು, ಯಾಕಂದ್ರೆ ನಿನ್ನೆ ಒಂದಷ್ಟು ಗಾಳಿ ಸುದ್ದಿಗಳು ಹರಿದಾಡ್ತಿದ್ವು. ಆರಂಭದಲ್ಲಿ ದಟ್ಟಗಳ್ಳಿ ಸೇರಿದಂತೆ ಲೇಔಟ್ ಬಡಾವಣೆ ಹಾಗೂ ಇನ್ನಿತರ ಕಡೆಗಳಲ್ಲಿ ದಾಳಿ ನಡೆದಿದೆ ಅಂತ ಹೇಳಿ ಮಾಹಿತಿಗಳು ಲಭ್ಯ ಆಗ್ತಿತ್ತು. ಆದ್ರೆ ಅಂತಿಮವಾಗಿ ಮೈಸೂರಿನಲ್ಲಿ ನಡೆದಿರೋದು ಕೇವಲ ಒಂದು ಸ್ಥಳದಲ್ಲಿ ಮಾತ್ರ, ಅದು ಇಟ್ಟಿಗೆಗೂಡಿನ ತಿಮ್ಮಯ್ಯನವರ ಮನೆ ಎಂಬ ಅಂಶ ಕೊನೆಗೆ ಜಗಜ್ಜಾಹೀರಾಯಿತು. ಇದಾದ ಬಳಿಕ ತಿಮ್ಮಯ್ಯ ಅವರ ಫ್ಯಾಕ್ಟರಿ ಬಳಿ ಕರೆದುಕೊಂಡು ಹೋದ್ರು. ಅಲ್ಲಿ ಅವರ ಕಾರ್ಖಾನೆ ಬಳಿ ಕರೆದೊಯ್ದು ಒಳಗಡೆಗೆ ಕರೆದೊಯ್ದೆ ಕೇವಲ ಕಾರಿನಲ್ಲಿ ಕೂಡಿಸ್ಕೊಂಡು ಇಡೀ ಮಾರುಕಟ್ಟೆಯನ್ನ ಒಂದು ಸುತ್ತಿಸ್ಕೊಂಡು ನಂತರ ಮನೆಗೆ ಕರೆದುಕೊಂಡು ಬರುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಎಲ್ಲವನ್ನೂ ಕೂಡ ಹಿಡಿದಿಡುವಂತಹ ಕೆಲಸಕ್ಕೆ ಐಟಿ ಅಧಿಕಾರಿಗಳು ಮುಂದಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬರುವಂತಹ ಮಾಹಿತಿಗಳನ್ನ ದಿಕ್ಕು ತಪ್ಪಿಸ್ಲಿಕ್ಕಾಗಿ ಈ ರೀತಿ ಕೆಲಸವನ್ನ ಮಾಡ್ತಾರೆ ಎಂಬುದು ಅನುಮಾನಕ್ಕೀಡು ಮಾಡಿಕೊಡ್ತಿದೆ. ಯಾಕಂದ್ರೆ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ದಾಖಲೆಗಳ ಪರಿಶೋಧನೆ ಮಾಡ್ತಿದ್ರು ಕೂಡ ಯಾವುದೇ ದಾಖಲಾತಿಗಳು ಸಿಕ್ತಿಲ್ಲ ಎಂಬ ಮಾಹಿತಿಗಳು ಲಭ್ಯ ಆಗ್ತಿದೆ. ಇನ್ನು ಐಟಿ ದಾಳಿ ನಡೆಸಿದ್ರೆ ಕೇವಲ ಅಂದ್ರೆ ಅವರ ಮಾವನ ಮನೆಯಲ್ಲಿ ಸರಿಸುಮಾರು ಎಷ್ಟೇ ಜಾಲಗಳನ್ನ ನಡೆಸಿದ್ರು, ಸರಿಸುಮಾರು 4 ರಿಂದ 5 ತಾಸು ಸಾಕು. ಆದ್ರೆ ಇಡೀ ದಿನ 24 ಹೊತ್ತು ಮಾಡಿದ್ರು ಕೂಡ ಸಿಗದೇ ಇರೋಷ್ಟು ದಾಖಲೆ ಅಲ್ಲಿದೆಯಾ ಎಂಬ ಅನುಮಾನ ಈಗ ಎಲ್ಲರನ್ನೂ ಕೂಡ ಕಾಡ್ತಿದೆ. ಇನ್ನು ಅಕ್ಕಪಕ್ಕದವರನ್ನು ಕೂಡ ಇದೇ ಪ್ರಶ್ನೆ ಕಾಡ್ತಿದೆ. ಪ್ರಭು, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.